ರಾತ್ರಿ ಕಟ್ಟಡದಿಂದ ಬಿದ್ದು ವಿದ್ಯಾರ್ಥಿ ಸಾವು. ಯಡವನಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಕೆಳಗೆ ಪ್ರಾಂಶುಪಾಲೆ ಮತ್ತು ವಾರ್ಡನ್ನ ನಿರ್ಲಕ್ಷ್ಯತನದಿಂದ ನಡೆದಿರುವ ದಾರುಣ ಘಟನೆ. ಆತ್ಮಹತ್ಯೆಯು ಆಕಸ್ಮಿಕವು. ರಾತ್ರಿ ವಿದ್ಯಾರ್ಥಿಯೋರ್ವ ಕಟ್ಟಡದಿಂದ ಬಿದ್ದು ಸಾವನ್ನಪ್ಪಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಯಡವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಯಡವನಹಳ್ಳಿ ಮುರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಶಾಲೆಯಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿರುವ ಮಣಿಕ್ ಮೃತ ವಿದ್ಯಾರ್ಥಿ 2ನೇ ಮಹಡಿಯ ಕಿಟಕಿ ಬಳಿಯಿಂದ ಮಧ್ಯರಾತ್ರಿ 2 ಗಂಟೆ ವೇಳೆಗೆ ಬಿದ್ದು ಗಾಯಗೊಂಡು ಮೈಸೂರಿನ ಖಾಸಗಿ ಆಸ್ಪತ್ರೆ ದಾಖಲಾಗಿದ್ದ ಮಣಿಕ್ ಇಂದು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಮಧ್ಯರಾತ್ರಿ 2 ಗಂಟೆಯಲ್ಲಿ ಬಿದ್ದ ಮಣಿಕ್ ಮರುದಿನ ಬೆಳಗ್ಗೆ 8 ಗಂಟೆ ಆದರೂ ಯಾರೂ ಗಮನಿಸಿಲ್ಲ. ವಿದ್ಯಾರ್ಥಿಗಳು ಗಮನಿಸಿ ವಸತಿ ಶಾಲೆಯ ಮುಖ್ಯಸ್ಥರಿಗೆ ತಿಳಿಸಿದ್ದಾರೆ. ಕೂಡಲೇ ಗಾಯಗೊಂಡ ನರಳುತ್ತಿದ್ದ ಮಣಿಕ್ ನನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅದೇ ಆವರಣದಲ್ಲಿ ವಿದ್ಯಾರ್ಥಿನಿಯರ ಹಾಗೂ ವಿದ್ಯಾರ್ಥಿಗಳ ಪದವಿ ಪೂರ್ವ ಕಾಲೇಜಿನ ಪ್ರತ್ಯೇಕ ವಸತಿ ನಿಲಯಗಳಿವೆ. ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯಕ್ಕೆ ಮಣಿಕ್ 2 ಗಂಟೆ ರಾತ್ರಿಯಲ್ಲಿ ಹೋದ ಉದ್ದೇಶವೇನೂ ಗೊತ್ತಿಲ್ಲ. ವಿದ್ಯಾರ್ಥಿನಿಯರ ಕೊಠಡಿಯ ಕಿಟಕಿಯ ಬಳಿಯಿಂದ ಮಣಿಕ್ ಬಿದ್ದಿದ್ದಾನೆ. ಮಧ್ಯರಾತ್ರಿಯಲ್ಲಿ ಮಣಿಕ್ಗೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಕೆಲಸವೇನಿತ್ತು. ಮಧ್ಯರಾತ್ರಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ಅಕ್ರಮವಾಗಿ ಪ್ರವೇಶಿಸಿದ್ದು ಹೇಗೆ? ವಾಚ್ಮನ್ ಗಮನಿಸಿರಲಿಲ್ವೇ? ಪ್ರಿನ್ಸಿಪಾಲ್ ಮುನ್ನೆಚ್ಚರಿಕೆ ತೆಗೆದುಕೊಂಡಿರಲಿಲ್ವೇ? ವಾರ್ಡನ್ ಎಲ್ಲಿ ಹೋಗಿದ್ರು? ಯಾರು ಬೇಕಾದರೂ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ಮಧ್ಯರಾತ್ರಿ ಪ್ರವೇಶಿಸಬಹುದೇ? ಹಾಗಿದ್ದಲ್ಲಿ ಇಲ್ಲಿ ತಂಗಿರುವ ವಿದ್ಯಾರ್ಥಿಗಳ ರಕ್ಷಣೆ ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿಲ್ಲ. ಮಧ್ಯರಾತ್ರಿ ಬಿದ್ದು ನರಳಾಡುತ್ತಿದ್ರು, ಯಾರ ಗಮನಕ್ಕೂ ಬಂದಿರಲಿಲ್ಲವೆಂದರೆ ಇಲ್ಲಿನ ವ್ಯವಸ್ಥೆ ಹೇಗಿದೆ ಎಂಬ ಅನುಮಾನಗಳು ಎಲ್ಲರಲ್ಲೂ ಕಾಡುತ್ತಿವೆ. 2ನೇ ಮಹಡಿ ಏರಿ ವಿದ್ಯಾರ್ಥಿನಿ ಕೊಠಡಿ ಬಳಿ ತಲುಪಿದ ಕಾರಣವಾದರೂ ಏನು? ಅಥವಾ ಪ್ರೇಮ ಪ್ರಸಂಗವೇ ತನ್ನಿಷ್ಟದಂತೆ ನಡೆಯಲಿಲ್ಲವೆಂದು ಬಿದ್ದು ಆತ್ಮಹತ್ಯೆ ಮಾಡಿಕೊಂಡೆ? ಅಥವಾ ಆಕಸ್ಮಿಕವಾಗಿ ಜಾರಿ ಬಿದ್ನೆ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರಕಬೇಕಿದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಘಟನೆ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಬೇಕಿದೆ. ಬಡ ವಿದ್ಯಾರ್ಥಿಗಳು ಒಳ್ಳೆಯ ಭವಿಷ್ಯದ ದೃಷ್ಟಿಯಿಂದ ಇಲ್ಲಿ ಪ್ರವೇಶ ಪಡೆಯುತ್ತಾರೆ. ಅವರ ರಕ್ಷಣೆಗೆ ಹೇಗೆ ಎಂಬ ಪ್ರಶ್ನೆಗೂ ಉದ್ಭವವಾಗಿದೆ. ಜಯಶಂಕರ್, NKS TV4 ನ್ಯೂಸ್, ನಂಜನಗೂಡು. ಎಷ್ಟು ಗಂಟೆಲಿ? 2 ಗಂಟೆ ರಾತ್ರಿ ನೈಟು. ಹೌದಾ? ಪ್ರಿನ್ಸಿಪಲ್ ಇರಲಿಲ್ವಾ? ಇದ್ರು ಸರ್, ಮಲಗಿದ್ರು ಸರ್. ಮಲಗಿಬಿಟ್ಟಿದ್ರು ಗೊತ್ತಿಲ್ಲ ಅವ್ರಿಗೆ? ಗೊತ್ತಿಲ್ಲ ಸರ್. ಆಗ ಬೆಳಿಗ್ಗೆ ಗೊತ್ತಾಗಿತ್ತು ಸರ್, 8 ಗಂಟೆ. ಬೆಳಿಗ್ಗೆ ಅವನು ಬಿದ್ದಿದ್ದು ನೈಟು, ಗೊತ್ತಾಗಿರೋದು 8 ಗಂಟೆಲಿ ಸರ್. ಬೆಳಿಗ್ಗೆ ಒಂದು ಹುಡುಗಿ ಸರ್ ಅಲ್ಲಿ ಉಜ್ಬೇಕಾದ್ರೆ ಗೊತ್ತಾಗಿತ್ತು ಸರ್. ಏನಕ್ಕೆ ಆ ಬಿಲ್ಡಿಂಗ್ ಹತ್ರ ಹೋಗಿದ್ದಾನು? ಗೊತ್ತಿಲ್ಲ ಸರ್. ಅದು ಏನು ಕಿಟಕಿ ಮೇಲೆ ಹತ್ತಿದ್ನಾ? ಕಿಟಕಿ ಮೇಲೆ ಹತ್ತಿ ಬಿದ್ದಿರೋದು ನೈಟು.